ಕಲಾಪಿ ರಂಗೋತ್ಸವದ ವತಿಯಿಂದ ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಆ ಫ್ರೆಂಡ್ ಬಿಯಾಂಡ್ ದಿ ಫೆನ್ಸ್ ಸಮರೋತ್ತರದ ಕಥನ ಅಭೂತಪೂರ್ವ ಕನ್ನಡ ನಾಟಕದ ಪ್ರದರ್ಶನ ಜೂನ್ 9ರಂದು ನಗರದ ಕೊದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆಯಲಿದೆ. ಶ್ರವಣ್ ಹೆಗ್ಗೋಡು ನಿರ್ದೇಶನದಲ್ಲಿ ಆ ಫ್ರೆಂಡ್ ಬಿಯಾಂಡ್ ದಿ ಫೆನ್ಸ್ ಕನ್ನಡ ನಾಟಕ ವೇದಿಕೆಯ ಮೇಲೆ ನೈಜ ಗಾತ್ರದ ಆನೆ. ಈ ನಾಟಕವು ಅತ್ಯಂತ ಕುತೂಹಲ ಕೆರಳಿಸಿದೆ. ಜೂನ್ 9ರಂದು ಸಂಜೆ 7 ಗಂಟೆಗೆ ನಾಟಕ ಪ್ರದರ್ಶನಗೊಳ್ಳಲಿದೆ. ಒಂದು ಮೈಲಿಗಿಂತಲೂ ಬಹಳ ಹೌದು. ಜೂನ್ 9ರಂದು ಸಂಜೆ 7 ಗಂಟೆಗೆ ನಾಟಕ ಪ್ರದರ್ಶನಗೊಳ್ಳಲಿದೆ. ಈ ಬಗ್ಗೆ ರಂಗಭೂಮಿ ಕಲಾವಿದ ನಿರ್ದೇಶಕ ಭುವನ್ ಮಣಿಪಾಲ್ ಮಾತನಾಡಿ, ಆ ಫ್ರೆಂಡ್ ಬಿಯಾಂಡ್ ದಿ ಫೆನ್ಸ್ ನಾಟಕವು ಒಂದು ಅದ್ಭುತ ನಾಟಕವಾಗಿದ್ದು, ಅದರಲ್ಲಿ ಹಲವಾರು ನುರಿತ ಹಾಗೂ ಹವ್ಯಾಸಿ ರಂಗ ಕಲಾವಿದರು ಅಭಿನಯಿಸಿದ್ದು ಇದೊಂದು ಅದ್ಭುತ ಪ್ರಯತ್ನವಾಗಿದೆ ಎಂದರು. ಅ ಫ್ರೆಂಡ್ ಬಿಯಾಂಡ್ ದ ಫೆನ್ಸ್ ಈ ನಾಟಕ ಒಂದು ಅತ್ಯುತ್ತಮವಾದ ನಾಟಕ ಅಂತ ನಾನು ಹೇಳಿ ಇಷ್ಟಪಡ್ತೇನೆ. ಯಾಕಂದರೆ ಇದರಲ್ಲಿ ಹಲವಾರು ಕಲಾವಿದರ ಒಟ್ಟು ಸೇರಿಸಿಕೊಂಡು ನಡೆದಂತಹ ಈ ಪ್ರಾಸೆಸ್. ಇದರಲ್ಲಿ ಹಲವಾರು ನಿನಾಸಂ ಕಲಾವಿದರಿದ್ದಾರೆ, ಹಲವಾರು ರಂಗಾಯಣ ಮುಗಿಸಿದ ಕಲಾವಿದರಿದ್ದಾರೆ, ಹಾಗೆ ಹಲವಾರು ತಮ್ಮ ಬಿಡುವಿನ ಸಮಯದಲ್ಲಿ ಸೀರಿಯಸ್ ಆಗಿ ಥಿಯೇಟರ್ ಅನ್ನು ಮಾಡುವಂತಹ ಕಲಾವಿದರು ಕೂಡ ಇದ್ದಾರೆ. ಸೊ ಇವರ ಎಲ್ಲರ ಒಟ್ಟುಗೂಡಿಕೆಯಲ್ಲಿ ಒಂದು ಅತ್ಯುತ್ತಮವಾದಂತಹ ಒಂದು ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳು, ನಾಟ್ ಓನ್ಲಿ ದ ಆ್ಯಕ್ಟಿಂಗ್, ನಾಟ್ ಓನ್ಲಿ ದ ರಿಯಲಿಸ್ಟಿಕ್ ಆ್ಯಕ್ಟಿಂಗ್, ಬುನ್ರಾಕು ಪಪೆಟ್ಸ್ಗಳು ಆಗಿರ್ಬೋದು ಅಥವಾ ರಿಯಲ್ ಸೈಜ್ ಪಪೆಟ್ಸ್ ಆಗಿರ್ಬೋದು, ಇದೆಲ್ಲ ಈ ಥರದ ಬೇರೆ ಬೇರೆ ಸಂಗತಿಗಳು ಸೇರಿಕೊಂಡಂತಹ ಒಂದು ಪ್ರೊಡಕ್ಷನ್. ಸೊ ಈ ಪ್ರೊಡಕ್ಷನಿಗೆ ಎಲ್ಲರೂ ಬರಲೇಬೇಕು, ಬಂದು ನಮ್ಮನ್ನು ಸಪೋರ್ಟ್ ಮಾಡಬೇಕು. You will have to say goodbye to them. ನೀನೊಬ್ಬ ಯಹೂದಿ, ಹಾಗಾಗಿ ಲೋಕ ನಮ್ಮ ಸ್ನೇಹವನ್ನ ಪರಿಗಣಿಸುವುದಿಲ್ಲ ಎಂಬುದು ನಿನ್ನ ಚಿಂತೆ. ಧಿಕ್ಕಾರವಿದೆ ಈ ಸಮಾಜಕ್ಕೆ, ಈ ಲೋಕಕ್ಕೆ. ನಿರ್ದೇಶಕ ಶ್ರವಣ್ ಹೆಗ್ಗೋಡು ಮಾತನಾಡಿ, ಮೂಲತಃ ಇದು 2ನೇ ಮಹಾಯುದ್ಧದ ಸುತ್ತ ಇರುವ ಕಾದಂಬರಿಗಳನ್ನು ಆಯ್ಕೆ ಮಾಡಿ ನಾಟಕ ರೂಪಕ್ಕೆ ತರಲಾಗಿತ್ತು. ಮುಖ್ಯವಾಗಿ ಈ ನಾಟಕ ಅಭಿನಯ ಮತ್ತು ದೊಡ್ಡ ಪ್ರಮಾಣದ ಗೊಂಬೆಯಾಟಗಳನ್ನು ಬಳಸಿ ಕಥಾವಸ್ತುವನ್ನು ರಂಗದಲ್ಲಿ ಪ್ರದರ್ಶಿಸುವ ಪ್ರಯತ್ನವಾಗಿದೆ. ಮಂಗಳೂರಿನಲ್ಲಿ ಜೂನ್ 9ರಂದು ಪ್ರದರ್ಶನಗೊಳ್ಳಲಿದ್ದು ಕಲಾಭಿಮಾನಿಗಳು ಆಗಮಿಸಿ ಪ್ರೋತ್ಸಾಹಿಸಿ ಎಂದರು. ಮೂಲತಃ ಈ ನಾಟಕ 2ನೇ ಮಹಾಯುದ್ಧದ ಸುತ್ತ ಇರುವ ಕಾದಂಬರಿಗಳನ್ನು ಆಯ್ಕೆ ಮಾಡಿಕೊಂಡು ಇದನ್ನು ನಾಟಕ ರೂಪಕ್ಕೆ ತರಲಾಗಿದೆ. ಮುಖ್ಯವಾಗಿ ಈ ನಾಟಕ ಅಭಿನಯ ಮತ್ತು ಲಾರ್ಜ್ ಸ್ಕೇಲ್ ಪಪೆಟ್ರಿಯನ್ನು ಬಳಸಿಕೊಂಡು ಕಥಾವಸ್ತುವನ್ನು ಹೇಗೆ ರಂಗದ ಮೇಲೆ ತರಬಹುದು ಅನ್ನುವ ಪ್ರಯತ್ನ ಮಾಡಲಾಗಿದೆ. ಹಾಗೆಯೇ ಪಾಶ್ಚಾತ್ಯ ರಂಗಭೂಮಿಗಳಲ್ಲಿ ಲಾರ್ಜ್ ಸ್ಕೇಲ್ ಪಪೆಟ್ರಿಯನ್ನು ಬಳಸಿಕೊಂಡು ಬಹಳ ಕಥೆಗಳನ್ನು ಹೇಳಿರುವ ನಿದರ್ಶನಗಳು ನಮಗೆ ಸಿಕ್ಕಿವೆ. ಹಾಗೆ ಕನ್ನಡ ರಂಗಭೂಮಿಯಲ್ಲಿ ಇದು ಹೊಸ ಪ್ರಯತ್ನ ಆದ್ದರಿಂದ ಹಾಗೂ ಇದಕ್ಕೆ ತುಂಬ ವಿಶೇಷವಾದ ಒಂದು ತರಬೇತಿಯ ಅವಶ್ಯಕತೆ ಇರುವ ಕಾರಣ ಇದನ್ನು ಕಲಾಭಿ ಸಂಸ್ಥೆ ಹಾಗೂ ನಿರ್ದಿಗಂತ ಸಂಸ್ಥೆಯ ಜೊತೆಯಲ್ಲಿ ಅದರ ಸಹಕಾರ ಬಳಸಿಕೊಂಡು ಇದನ್ನು ಸುದೀರ್ಘವಾದ ಒಂದು 50 ದಿನಗಳ ಕಾಲದ ಅವಧಿಯಲ್ಲಿ ಇದನ್ನು ಕಟ್ಟಲಾಗಿದೆ. ಮಂಗಳೂರಿನಲ್ಲಿ ಇದರ ಪ್ರದರ್ಶನ ಇದೆ. ದಯವಿಟ್ಟು ಬನ್ನಿ, ನಾಟಕವನ್ನು ನೋಡಿ. ರಂಗಭೂಮಿ ಕಲಾವಿದ ಉಜ್ವಲ್ ಯುವಿ ಮಾತನಾಡಿ,
ಜೂನ್ 9ರಂದು ನಗರದ ಕುದ್ಮುಲ್ ರಂಗರಾವ್ ವೇದಿಕೆಯಲ್ಲಿ ಕದನೋತ್ತರದ ಕಥನ ಎಂಬ ವಿಭಿನ್ನ ನಾಟಕ ಪ್ರದರ್ಶನವು ನಡೆಯಲಿದ್ದು, ಇದರಲ್ಲಿ 10 ಫೀಟ್ನ ನೈಜ ಗಾತ್ರದ ಆನೆಯನ್ನು ವೇದಿಕೆಯಲ್ಲಿ ತರುವ ಪ್ರಯತ್ನವನ್ನು ಮಾಡಲಾಗಿದೆ. ಪ್ರೇಕ್ಷಕರು ಬಂದು ಆಶೀರ್ವದಿಸಿ ಎಂದರು. ಇದೇ ಬರುವ 9 ಆದಿತ್ಯವಾರ ಸಂಜೆ 7 ಗಂಟೆಗೆ ಮಂಗಳೂರಿನ ಕುದ್ಮುಲ್ ರಂಗರಾವ್ ಟೌನ್ ಹಾಲಲ್ಲಿ ಅ ಫ್ರೆಂಡ್ ಬಿಯಾನ್ ದಿ ಫೆನ್ಸ್ ಕದನೋತ್ತರದ ಕಥನ ಅನ್ನೋ ವಿಭಿನ್ನ ಬಗೆಯ ನಾಟಕ ನಿಮ್ಮ ಮುಂದೆ ಬರಲಿಕ್ಕಿದೆ. ಇದರಲ್ಲಿ ನೈಜ ಗಾತ್ರದ ಆನೆ ಸ್ಟೇಜ್ ಮೇಲೆ ಬರಲಿಕ್ಕಿದೆ. ನೈಜ ಗಾತ್ರದ ಪಪ್ಪೆಟ್, ಅದು 10 ಫೀಟಿನ ಅಡಿಯ ಆನೆ ಆಗಿರ್ತದೆ. ಅದರೊಟ್ಟಿಗೆ ನಾವು ಕಲಾವಿದರು ಆ ಆನೆಯೊಟ್ಟಿಗೆ, ಆ ಆನೆ ಮರಿಯೊಟ್ಟಿಗೆ ಪರ್ಫಾರ್ಮ್ ಮಾಡಲಿಕ್ಕಿದ್ದೇವೆ. ಬೇರೆ ಬೇರೆ ಊರಿಂದ ಬಂದ ಕಲಾವಿದರು ಈ ತಂಡವನ್ನು ಸೇರಿಸಿಕೊಂಡು ಕಲಾಭಿಯ ನಿರ್ದಿಗಂತದ ಪ್ರೇರಣೆಯೊಂದಿಗೆ ಅಥವಾ ಅವರ ಸಹಾಯದೊಂದಿಗೆ ಈ ನಾಟಕ ರೆಡಿಯಾಗಿದೆ. ಮಂಗಳೂರಿನ ಆಡಿಯನ್ಸಿಗೆ ತೋರಿಸಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ಮಂಗಳೂರಿನ ಆಡಿಯನ್ಸ್ ಎಲ್ಲರೂ ಬಂದು ಈ ನಾಟಕವನ್ನು ಗೆಲ್ಲಿಸಬೇಕು, ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಹೆಚ್ಚಿನ ಮಾಹಿತಿಗಾಗಿ 8431631998ಗೆ ಸಂಪರ್ಕಿಸಬಹುದು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.